ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಬಿಗ್ ಬಾಸ್ ಹಿಂದಿ ಸೀಸನ್ 18 ಅದರ ಅಪ್ಡೇಟ್ಸ್ ಹೇಳ್ತೀನಿ. ಹಾಗೆಯೇ ಪ್ರೊಬಬಲ್ ಕಾಂಟೆಸ್ಟೆಂಟ್ಸ್ ಯಾರನ್ನ ಅಪ್ರೋಚ್ ಮಾಡಿದ್ದಾರೆ ಗೊತ್ತಿರೋ ಹಾಗೆ ನಿಮ್ಗೆ 2 ತಿಂಗಳಿಂದಲೂ ನಡೀತಾನೇ ಇದೆ. ಸೊ ಅವ್ರನ್ನ ಅಪ್ರೋಚ್ ಮಾಡಿದ್ರು, ಇವ್ರನ್ನ ಅಪ್ರೋಚ್ ಮಾಡಿದ್ರು ಅಂತ. ಬಟ್ ಅವ್ರ ಕಡೆಯಿಂದ ಚಾನೆಲ್ ಕಡೆಯಿಂದ ಏನು ಕನ್ಫರ್ಮ್ ಆಗಿಲ್ಲ. ಸೊ ಕನ್ಫರ್ಮ್ ಆಗೋ ತನಕ ಇದು ಲಿಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಂದು ಕಾಮನ್ ರಿಪೀಟ್ ಆಗ್ತಾ ಇದೆ. ಸೊ ಆ ಲಿಸ್ಟು ಒಂದು 14 ಜನದ್ದು ಕಂಟೆಸ್ಟೆಂಟ್ಸ್ ಮೇ ಬಿ ಅವ್ರು ಬರಬಹುದು ಅನ್ನೋ ಲಿಸ್ಟ್ ನಾನು ಇಲ್ಲಿ ತಿಳಿಸಿಕೊಡ್ತೀನಿ. ಹಾಗೆಯೇ ಸೊ ಇನ್ನೊಂದು ವಿಷಯ ಹೇಳ್ತೀನಿ, ಸಲ್ಮಾನ್ ಖಾನ್ ಕನ್ಫರ್ಮ್ ಆಗಿದ್ದೀರಾ ಹೋಸ್ಟ್ ಮಾಡಲಿಕ್ಕೆ ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ಫೈನಲಿ ಅಟ್ಲೀಸ್ಟ್ ಒಂದು ಕನ್ಫರ್ಮೇಷನ್ ಬಂದಿದೆ. ಅದೇನಂತ ಹೇಳಿದ್ರೆ ಸಲ್ಮಾನ್ ಖಾನ್ ಹೋಸ್ಟ್ ಮಾಡೋದು 18th ಸೀಸನ್ ಹೋಸ್ಟ್ ಮಾಡೋದು ಕನ್ಫರ್ಮ್ ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಅವರು ಪ್ರೋಮೋ ಶೂಟಿಂಗ್ ಶುರು ಮಾಡ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಹಾಗೆಯೇ ನಿಮ್ಗೆ ಗೊತ್ತಿರೋ ಹಾಗೆ ಇದು ಸಲ್ಮಾನ್ ಖಾನ್ದು 14ನೇ ಸೀಸನ್ ಆಗುತ್ತೆ. ಸೊ ಆಲ್ರೆಡಿ 17 ಮೇನ್ ಚಾನಲ್ನಲ್ಲಿ ಬಿಗ್ ಬಾಸ್ ಸೀಸನ್ಸ್ ಆಗಿದೆ. ಆಮೇಲೆ 3 OTT ಪ್ಲ್ಯಾಟ್ಫಾರ್ಮಲ್ಲಿ ಆಗಿದೆ. ಸೊ ಅದರಲ್ಲಿ ಮೊದಲನೇದು ಬಿಗ್ ಬಾಸ್ ಹೋಸ್ಟ್ ಮಾಡಿದ್ದು ಅರ್ಷದ್ ವಾರ್ಸಿ, ಆಮೇಲೆ ಶಿಲ್ಪಾ ಶೆಟ್ಟಿ, ಅದಾದ ಮೇಲಿಂದ ಪೂರ್ತಿ ಸೊ ಅಲ್ಲಿ ಸಲ್ಮಾನ್ ಖಾನ್ನೇ ಮಾಡಿದ್ದು. ಎಲ್ಲ ಬಿಗ್ ಬಾಸ್ ಕೂಡ ಸಲ್ಮಾನ್ ಖಾನ್ ಮಾಡಿದ್ದು. ಮಧ್ಯದಲ್ಲಿ ಒಂದು ಸೀಸನ್ ಮಾತ್ರ ಹಲ್ಲಾ ಬೋಲ್ ಬಿಗ್ ಬಾಸ್ ಅಂದ್ಬಿಟ್ಟು ಅದನ್ನು ಫರಾಹ್ ಖಾನ್ ಮಾಡಿದರು. ಹಾಗೆ OTT ಪ್ಲ್ಯಾಟ್ಫಾರ್ಮಲ್ಲಿ ಕರಣ್ ಜೋಹರ್ ಮೊದಲನೇದು ಮಾಡಿದರು. ಅದು ಪ್ಯಾಂಡಮಿಕ್ ಎಲ್ಲ ಆದಮೇಲೆ 2021 ಶುರು ಆಯಿತು. ಆಮೇಲೆ ಸೆಕೆಂಡ್ ಸೀಸನ್ ಸಲ್ಮಾನ್ ಖಾನ್ ಮಾಡಿದರು. ಹಾಗೆ ಲೇಟೆಸ್ಟ್ 3ನೇ ಸೀಸನ್ ಅನಿಲ್ ಕಪೂರ್ ಮಾಡಿದರು. ಸೊ ಎಲ್ಲರದ್ದು ಕಂಪೇರ್ ಮಾಡಿದರೆ ಸಲ್ಮಾನ್ ಖಾನ್ ಹೋಸ್ಟ್ ಆಗಿ ಪಾಪ್ಯುಲರ್ ಆಗಿದ್ದಾರೆ. ಅದಕ್ಕೆ ಅವರು ಎಲ್ಲರಿಗೂ ಆಡಿಯನ್ಸ್ ಎಲ್ಲ ತುಂಬ ಕಾತರದಿಂದ ಕಾಯ್ತಾ ಇರ್ತಾರೆ. ಸಲ್ಮಾನ್ ಖಾನ್ ಯಾವಾಗ ಬರ್ತಾರೆ ಬಿಗ್ ಬಾಸ್ ಇದಕ್ಕೆ ಹೋಸ್ಟ್ ಮಾಡಲಿಕ್ಕೆ, ಯಾವಾಗ ಬಿಗ್ ಬಾಸ್ ಬರುತ್ತೆ ಅಂತ ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸೊ ಈ ಬಿಗ್ ಬಾಸ್ ಇಷ್ಟೊಂದು ಪಾಪ್ಯುಲರ್ ಆಗಲಿಕ್ಕೆ ಇಷ್ಟೊಂದು ಇದಕ್ಕೆ ತುಂಬ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಸಲ್ಮಾನ್ ಖಾನ್ ಅಂತ ಹೇಳಿದರೆ ಏನೂ ತಪ್ಪಾಗಲ್ಲ. ಅಫ್ಕೋರ್ಸ್ ಕಂಟೆಸ್ಟೆಂಟ್ಸ್ ಕೂಡ ಇರ್ತಾರೆ. ಅವರು ಹೇಗೆ ಅವರು ಪ್ರೆಸೆಂಟ್ ಮಾಡ್ತಾರೆ, ಅವ್ರದ್ದು ಇದು ರಿಯಲ್ ಆಗಿದೆ ರಿಯಾಲಿಟಿ ಶೋ ನಿಮಗೆ ಗೊತ್ತಿರೋ ಹಾಗೆ, ಅದ್ರ ಮೇಲೆ ಅದೂ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಬಿಗ್ ಬಾಸ್ 13 ಸೀಸನ್ ಇದೆಯಲ್ಲ, ಅದು ತುಂಬ ಬೆಸ್ಟ್ ಸೀಸನ್. ಅದು ಆಲ್ಮೋಸ್ಟ್ 5 ಮಂತ್ಸ್ ಬಂತು. ಸೊ ಪ್ಯಾಂಡಮಿಕ್ ಬಂದಮೇಲೆ ಮತ್ತೆ ಅದು ರಿಪೀಟ್ ಕೂಡ ಮಾಡಿದ್ರು. ಸೊ ಅದು ಬಿಗ್ ಬಾಸ್ 13 ಮಾತ್ರ ಬೆಸ್ಟ್ ಸೀಸನ್ ಅಂತ ಹೇಳ್ತಾರೆ. ಸೊ ನಾನು ಬಿಗ್ ಬಾಸ್ 13 ನೋಡ್ತಾ ಇದ್ದೆ. ಶುರುಗೆ ನಾನು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ನಾನು 2 ಸೀಸನ್ ನೋಡಿದೆ. ಆಮೇಲೆ ಒಂದು ಸೀಸನ್ ನಂಗೆ ನೆನಪಿಲ್ಲ ಯಾವುದು ಅಂತ, ಕಾಶ್ಮೀರ ಶಾ ಮತ್ತು ರಾಕೇಶ್ ಸಾವಂತಿಂದ ಒಂದು ಸೀಸನ್ ಇತ್ತು. ಅದರಲ್ಲಿ ಸ್ಟಾರ್ಟ್ ಆಯಿತು ನೋಡಿ, ಸಿಕ್ಕಾಪಟ್ಟೆ ಜಗಳ ಆಡ್ತಾಯಿದ್ರು, ತಲೆ ಕೆಟ್ಟು ಹೋಗ್ತಾ ಇತ್ತು ನೋಡಿ. ಆವಾಗಿಂದ ನಾನು ಬಿಗ್ ಬಾಸ್ ಸ್ಟಾಪ್ ಮಾಡಿದೆ. ಬಟ್ ಇನ್ ಬಿಟ್ವೀನ್ ವೀಕೆಂಡ್ಸ್ ಶುಕ್ರವಾರ ಮತ್ತು ಶನಿವಾರ ಸಲ್ಮಾನ್ ಖಾನ್ದು ಏನು ಎಪಿಸೋಡ್ಸ್ ಇರುತ್ತಾ ಅದನ್ನೊಂದು ಖಂಡಿತ ನೋಡ್ತಾನೇ ಇದ್ದೆ. ಹಾಗೆಯೇ ಇತ್ತೀಚೆಗೆ ಮತ್ತೆ OTT ಪ್ಲ್ಯಾಟ್ಫಾರ್ಮಲ್ಲಿ ಬಂತಲ್ಲ, ಸೊ ಅದನ್ನು ಲೇಟೆಸ್ಟ್ OTT 3 6 ವಾರದ್ದು 6 ವೀಕ್ಸ್ದು ನಾನು ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ನೋಡಿದೆ. ಮತ್ತು ಅದು ಲೈವ್ 24 hours ಲೈವ್ ಇತ್ತು, ಅದನ್ನು ಕೂಡ ನೋಡಿದೆ. ಸೊ ಮತ್ತೆ ನನಗೆ ಇಂಟ್ರೆಸ್ಟ್ ಬಂತು ಬಿಗ್ ಬಾಸ್ ನೋಡಲಿಕ್ಕೆ. ಹಾಗೆ ಅಫ್ಕೋರ್ಸ್ ಈಗ ಅಕ್ಟೋಬರ್ ಫಸ್ಟ್ ವೀಕ್ ಅಂದರೆ ಅಕ್ಟೋಬರ್ ಫಸ್ಟ್ ವೀಕ್ 4th or 5th ಫ್ರೈಡೇ ಅಥವಾ ಸ್ಯಾಟರ್ಡೇ ಸ್ಟಾರ್ಟ್ ಆಗುತ್ತೆ, ಅದು ಕನ್ಫರ್ಮ್ ಆಗಿದೆ. ಹಾಗೆಯೇ ಸಲ್ಮಾನ್ ಖಾನ್ ಹೋಸ್ಟ್ ಮಾಡೋದು ಕೂಡ ಕನ್ಫರ್ಮ್ ಆಗಿದೆ. ಸೊ ಈಗ ಈ ಕಂಟೆಸ್ಟೆಂಟ್ಸ್ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇನ್ನೊಂದು ಬಿಗ್ ನ್ಯೂಸ್ ಏನಂತ ಹೇಳಿದ್ರೆ, ಟ್ರೇಟರ್ಸ್ ಅಂತ ಹೊಸದು, ಅದು ರಿಯಾಲಿಟಿ ಶೋ. ಟ್ರೇಟರ್ಸ್ ಅಂದ್ಬಿಟ್ಟು ಅದು ಅಮೇರಿಕಾ ಇದರಿಂದ ಬಂದಿದೆ. ಅದನ್ನು ಇವರು ಅಡಾಪ್ಟ್ ಮಾಡ್ತಾ ಇದ್ದಾರೆ, ಅಮೇರಿಕನ್ TVದು. ಸೊ ಟ್ರೇಟರ್ಸ್ ಅಂತ ಹೊಸದು ಈ ಅಮೆಝಾನ್ ಪ್ರೈಮಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲಾಕಪ್ ಅಂತಲೂ ಕೂಡ ಏಕ್ತಾ ಕಪೂರ್ದು ಅನ್ಸುತ್ತದು, ಅದು ಕೂಡ ರಿಯಾಲಿಟಿ ಶೋ, ಅದೂ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವೆರಡೂ ಸೊ ಬಿಗ್ ಬಾಸ್ಗೆ ಕಾಂಪಿಟೇಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಆಡಿಯನ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ಗೆ ತುಂಬ ಫಾಲೋಯಿಂಗ್ ಇದೆ. ರೀಸನ್ ಏನಂದರೆ ಸಲ್ಮಾನ್ ಖಾನ್ ಅಫ್ಕೋರ್ಸ್ ಅವ್ರು ಹೋಸ್ಟ್ ಮಾಡ್ತಾರೆ, ತುಂಬ ಬೆಸ್ಟ್. ಅವ್ರು ಎಷ್ಟು ನ್ಯಾಚುರಲ್ ಆಗಿರ್ತಾರೆ, ಅವ್ರದ್ದೇ ಆದ ಆರಾ ಇರುತ್ತೆ, ಎನರ್ಜಿ ಇರುತ್ತೆ, ಒಂದು ವೈಬ್ ಇರುತ್ತೆ. ಸೊ ಅವರಾಗೆ ಅವ್ರು ಪ್ರೆಸೆಂಟ್ ಮಾಡ್ತಾರೆ. ಸೊ ಏನು ಟೆಲಿಪ್ರಾಂಪ್ಟರ್ ಇರುತ್ತೆ ಅಫ್ಕೋರ್ಸ್, ಆದ್ರೂ ಅವ್ರದ್ದೇ ಒಂದು ಇಂಪ್ರಾಂಪ್ಟು ಒಂದು ಆ್ಯಡ್ ಮಾಡ್ತಾರೆ. ಅವ್ರದ್ದೊಂದು ಪರ್ಸ್ನಾಲಿಟಿ ಒಂದು ಇರುತ್ತಲ್ಲ, ಅದರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ.
ಸೊ ಕಮ್ಮಿಂಗ್ ಟು ಕಂಟೆಸ್ಟೆಂಟ್ಸ್, ಯಾರ್ಯಾರು ಕಂಟೆಸ್ಟೆಂಟ್ಸ್ ಅಂತ. ಸೊ ಎಲ್ಲ ಸೆಲೆಬ್ರಿಟೀಸ್, ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಟಿ ವಿ ಆರ್ಟಿಸ್ಟ್ ಇದ್ದಾರೆ, ಆ್ಯಕ್ಟರ್ಸ್ ಇದ್ದಾರೆ, ಹಾಗೆ ಫಿಲ್ಮ್ ಆ್ಯಕ್ಟರ್ಸ್ ಕೂಡ ಇದ್ದಾರೆ. ಇವನ್ನೆಲ್ಲ ಅಪ್ರೋಚ್ ಮಾಡಿದ್ದಾರೆ. ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಚೇಂಜಸ್ ಅಫ್ಕೋರ್ಸ್ ಆಗಬಹುದು. ಸೊ ಇಶಾ ಕೊಪ್ಪಿಕರ್, ಧೀರಜ್ ಧೂಪರ್, ಸೋನಲ್ ವೆಂಗುರ್ಲೇಕರ್. ಸೊ ಈ ಧೀರಜ್ ಧೂಪರ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಸೋನಲ್ ವೆಂಗುರ್ಲೇಕರ್ ಕೂಡ ಕನ್ಫರ್ಮ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂಜಲಿ ಆನಂದ್ ಅವರು ಖತರೋಂ ಕೆ ಖಿಲಾಡಿ, ಆಮೇಲೆ ಝಲಕ್ ದಿಕ್ಲಾಜದಲ್ಲೂ ಇದ್ರವರು, ಮತ್ತು ಯಾವುದೋ ಒಂದು ಫಿಲಮ್ ಅದರಲ್ಲೂ ನಂಗೆ ನೆನಪಾಗ್ತಿಲ್ಲ, ಅದರಲ್ಲೂ ಇದ್ರು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು ಇದ್ದಾರೆ. ಆಮೇಲೆ ಜಾನ್ ಖಾನ್, ಅನಿತಾ ಹಸ್ನಂದಾನಿ, ಅವ್ರು ಸಿಕ್ಕಾಪಟ್ಟೆ ಹಳೆ 20 ವರ್ಷದಿಂದನೂ ಮಾಡ್ತಾ ಇದ್ದಾರೆ ಟಿ ವಿ ಆ್ಯಕ್ಟರ್ಸ್ ಅವರು. ಹಾಗೆಯೇ ಮೀರಾ ದೇವಸ್ಥಾಲೆನೋ ಗೊತ್ತಿಲ್ಲ. ಸುಧಾಂಶು ಪಾಂಡೆನ ಅಪ್ರೋಚ್ ಮಾಡಿದ್ರು, ಬಟ್ ಇತ್ತೀಚೆಗೆ ಅವ್ರು ಕನ್ಫರ್ಮ್ ಮಾಡಿದ್ರು. ಟ್ರೇಟರ್ಸ್ ಇದೆಯಲ್ಲ, ಆ ಶೋಗೆ ನಾನು ಹೋಗ್ತಾ ಇದ್ದೀನಿ ಅಂತ ಕನ್ಫರ್ಮ್ ಮಾಡಿದ್ರು ಅಂತ ನ್ಯೂಸ್ ಬರ್ತಾ ಇದೆ. ಇದೆಲ್ಲ ಮೀಡಿಯಾ ರಿಪೋರ್ಟ್ಸ್, ಮೀಡಿಯಾಯಿಂದ ಬಂದಿರೋದು. ಬಟ್ ಚಾನಲಿಂದ ಇದುವರೆಗೂ ಏನು ಕನ್ಫರ್ಮೇಷನ್ ಬಂದಿಲ್ಲ. ಹಾಗೆ ಶಾಹಿರ್ ಶೇಖ್ ಕೂಡ ತುಂಬ ಫೇಮಸ್, ಅವರು ತುಂಬ ಪಾಪ್ಯುಲರ್ ಟಿ ವಿ ಆ್ಯಕ್ಟರ್ ಅವರು. ಸುರ್ಬಿ ಜ್ಯೋತಿ, ಫೈಜಲ್ ಶೇಖ್ ಕೂಡ ಅವರು ಇನ್ಫ್ಲೂಯೆನ್ಸರ್, ಅವರು ಯೂಟ್ಯೂಬ್ ಇನ್ಫ್ಲೂಯೆನ್ಸರ್. ಸಮೀರಾ ರೆಡ್ಡಿನ ಸುಮಾರು ವರ್ಷದಿಂದ ಅಪ್ರೋಚ್ ಮಾಡ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ ಕನ್ಫರ್ಮೇಷನ್ ಇದೆಯೋ ಎಲ್ಲ ಗೊತ್ತಿಲ್ಲ. ಸೋಮಿ ಅಲಿ ಕೂಡ ಅಪ್ರೋಚ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅವರಿನ್ನೂ ಕನ್ಫರ್ಮ್ ಮಾಡಿಲ್ಲ. ಬಟ್ ನನಗೇನೋ ಡೌಟು ಸೋಮಿ ಅಲಿ ಬರೋದು ಗೊತ್ತಿಲ್ಲ. ಆಮೇಲೆ ಚಾಹತ್ ಪಾಂಡೆ, ಅಲಿಶಾ ಪನ್ವಾರ್, ರೀಮ್ ಶೇಖ್. ಸೊ ಇವರೆಲ್ಲ ಕೆಲವು ಕಂಟೆಸ್ಟೆಂಟ್ಸ್, ಇನ್ನೂ ಆ್ಯಡ್ ಆಗ್ಬೋದು, ಕೆಲವೊಂದು ಬಿಟ್ಟು ಹೋಗ್ಬೋದು. ಇವ್ರನ್ನೆಲ್ಲನೂ ಅಪ್ರೋಚ್ ಮಾಡಿ ಆಲ್ಮೋಸ್ಟ್ ಆಗ್ತಾ ಇದೆ ಅಂತ ಇಲ್ಲಿ ತನಕ ಬಂದಿರೋ ಫೈನಲ್ ಲಿಸ್ಟ್. ಸೊ ನೆಕ್ಸ್ಟ್ ನೋಡಬೇಕು. ಇವತ್ತು ಆಲ್ರೆಡಿ ಸೆಪ್ಟೆಂಬರ್ 4 ಅಲ್ವಾ? ಸೊ ಇನ್ನು ಸ್ವಲ್ಪ ದಿನ ಇದೆ, 25. ಸೊ 25 ಚಿಲ್ಲರೆ 26-27 ದಿನಗಳು ಇವೆ ಅಲ್ವಾ? ಸೊ ಇನ್ನೇನು ಸ್ಟಾರ್ಟ್ ಆಗೋಕ್ಕೆ, ಈ ಸೆಪ್ಟೆಂಬರ್ ಎಂಡ್ ಆಗಲಿಕ್ಕೆ. ಬಟ್ ಇನ್ನೊಂದು 10 ದಿನದಲ್ಲಿ, ಮುಂದಿನ ವಾರ ಅನ್ನೋಷ್ಟರಲ್ಲಿ 15ನೇ ತಾರೀಕು ಅಥವಾ 15ನೇ ತಾರೀಕು ಆದಮೇಲೆ ಖಂಡಿತ ಪ್ರೋಮೋ ಎಲ್ಲ ಶೂಟ್ ಆಗಿ ಅದ್ರದ್ದೆಲ್ಲ ನಮಗೆ ನ್ಯೂಸ್ ಎಲ್ಲ ಶುರು ಆಗುತ್ತೆ. ಒಂದು ಏನು ಖುಷಿ ವಿಷಯ, ಎಕ್ಸೈಟಿಂಗ್ ಅಂದರೆ ತುಂಬಾ ಇದಾಗಿರೋ, ಲುಕಿಂಗ್ ಫಾರ್ವರ್ಡ್ ಟು ಆ ಮೂಮೆಂಟ್ ಏನಂತ ಹೇಳಿದ್ರೆ, ಸಲ್ಮಾನ್ ಖಾನ್ ಕನ್ಫರ್ಮ್ ಆಗಿದ್ದಾರೆ, ಅವರು ಹೋಸ್ಟಾಗಿ ಕನ್ಫರ್ಮ್ ಆಗಿದ್ದಾರೆ. ಈಗ ಸಲ್ಮಾನ್ ಖಾನ್ ಇಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ, ಆ ಥರ ಇದಾಗಿದೆ ಜೋಡಿ, ಅಂದರೆ ಸಿನಾನಿಮಸ್ ಆಗಿದೆ. ಸೊ ಸಲ್ಮಾನ್ ಖಾನ್ ಖಂಡಿತ ಅವರು ಹೋಸ್ಟ್ ಮಾಡಲ್ಲ ಅಂದರೆ ನಾನಂತೂ ನೋಡೋದಿಲ್ಲ ಹೇಳ್ತೀನಿ. ಸೊ ಅವ್ರು ನೋಡ್ತಾರೆ, ಅವ್ರು ಹೋಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಕಾರಣ. ಸೊ ನನ್ನ ಹಾಗೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅನಿಸುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ? ನೀವು ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದು ಕನ್ಫರ್ಮ್ ಆಗಿದೆ. ಅವ್ರು ಪ್ರೋಮೋಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಪ್ರೋಮೋ ಶೂಟಿಂಗ್ ಅಂತ ಹೇಳ್ತಾ ಇದ್ದಾರೆ. ತಯಾರಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಇನ್ನೊಂದು ನ್ಯೂಸ್ ಬರ್ತಾ ಇತ್ತು, ಏನಂತ ಹೇಳಿದ್ರೆ ಅವ್ರಿಗೇನೋ ಇಂಜುರಿ ಆಗಿದೆ, ಬರೋಲ್ಲ ಅಂತ. ಬಟ್ ಯಾವುದೋ ಶೂಟಿಂಗ್ ಟೈಮಲ್ಲಿ ಸ್ವಲ್ಪ ಏನೋ ಪಕ್ಕೆ ನೋವು ಏನೋ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಹೋದಾಗ ಅದು ಒಂದು ವಿಡಿಯೋ ಎಲ್ಲ ಕಡೆ ಕಾಣಿಸ್ತಾ ಇತ್ತು. ಬಟ್ ಅದು ಸುಮ್ಮನೆ ಸಣ್ಣ ಇಂಜುರಿ, ಅದು ನಾರ್ಮಲ್ ಆಗ್ತಾ ಇರುತ್ತಲ್ಲ ಆ ಥರ ಅಂತ ಅನ್ನಿಸ್ತು. ಹಾಗಾಗಿ ಅದು ರೂಮರ್ ಅಷ್ಟೇ. ಸೊ ನೆಕ್ಸ್ಟ್ ಅಫ್ಕೋರ್ಸ್ ಅದು ಅಕ್ಟೋಬರ್ 1st ವೀಕಿಂದ ಸ್ಟಾರ್ಟ್ ಆಗೋದ್ರಿಂದ ಖಂಡಿತ ಅವರು ಹೋಸ್ಟ್ ಮಾಡ್ತಾರೆ. ಸೊ ಅವ್ರದ್ದು 14th ಆಗುತ್ತೆ, 14th ಟೈಮ್ ಹೋಸ್ಟ್ ಮಾಡೋದಾಗುತ್ತೆ. ಅಂದರೆ ಮೇನ್ ಇದರಲ್ಲಿ. ಸೊ ಅವರು ಈಗ 17 ಸೀಸನ್ಸಲ್ಲಿ 14 ಆಲ್ರೆಡಿ ಆಗಿದೆ, ಕರೆಕ್ಟ್. ಸೊ 3 ಬೇರೆಯವ್ರು ಮಾಡಿದರು. ಸೊ 17 ಸೀಸನ್ಸಲ್ಲಿ 14 ಮಾಡಿದ್ದಾರೆ. ಮೇನ್ ಇರೋರು 15ನೇದು ಆಗ್ತಾರೆ. 15ನೇ ಸೀಸನ್ ಆಗುತ್ತೆ ಈ ಸೀಸನ್ ಅವರು ಸ್ಟಾರ್ಟ್ ಮಾಡ್ತಿರೋದು, ಹೋಸ್ಟ್ ಮಾಡ್ತಾ ಇರೋದು. ಅಫ್ಕೋರ್ಸ್ ಒಂದು OTTನಲ್ಲೂ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಸೀಸನ್ಸು ಅವರೇ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು. ಎಕ್ಸೆಪ್ಟ್ ಇದು OTT 3ನಲ್ಲಿ ಇಬ್ಬರು, ಕರಣ್ ಜೋಹರ್ ಆ್ಯಂಡ್ ಅನಿಲ್ ಕಪೂರ್ ಮಾಡಿದ್ರು 1st and 3rd. ಇದರಲ್ಲಿ ಶುರುಗೆ ಅರ್ಷದ್ ವಾರ್ಸಿ, ಶಿಲ್ಪಾ ಶೆಟ್ಟಿ ಮಾಡಿದ್ರು. ಮಧ್ಯದಲ್ಲಿ ಒಂದು ಫರಾ ಖಾನ್ ಮಾಡಿದರು. ಅದು ಬಿಟ್ಟರೆ ಎಲ್ಲನೂ ಇವರೇ ಮಾಡಿರೋದು, ಸಲ್ಮಾನ್ ಖಾನ್ ಮಾಡಿರೋದು. ಸೊ ನಾನು ನೆಕ್ಸ್ಟ್ ಅಪ್ಡೇಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಆ್ಯಂಡ್ ವೆನ್ ಬರ್ತಾ ಹೋಗುತ್ತಲ್ಲ, ದಿನಗಳು ಹತ್ರ ಬಂದಾಗೆಲ್ಲ ಕನ್ಫರ್ಮೇಷನ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿರೋದು ಅಂತ ಲಿಸ್ಟ್ ಖಂಡಿತ ಗೊತ್ತಾಗುತ್ತೆ. ಆಮೇಲೆ ಪ್ರೊಮೋ ಶೂಟ್ ಮಾಡ್ಬೇಕಾರಂತೂ ಖಂಡಿತ ನಮಗೆಲ್ಲ ಗೊತ್ತಾಗುತ್ತೆ. ಸೊ ಎಷ್ಟು ಜನ ನೀವು ಬಿಗ್ ಬಾಸ್ ಹಿಂದಿ ನೋಡ್ತಾ ಇದ್ದೀರಾ ಅಥವಾ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ
ನೆಕ್ಸ್ಟ್ ಎಪಿಸೋಡಲ್ಲಿ ನೆಕ್ಸ್ಟ್ ಏನಾದರೂ ಇನ್ನೂ ತುಂಬ ಬಲವಾದ ಸ್ಟ್ರಾಂಗ್ ಆಗಿರೋ ಅಪ್ಡೇಟ್ಸ್ ಬಂದರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅಲ್ಲಿ ತನಕ ಅಫ್ಕೋರ್ಸ್ ನಾನು ಬೇರೆ ವ್ಲಾಗ್ಸ್ ಇವೆಲ್ಲ ನನ್ನ ಚಾನಲ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಸೊ ಈಗ OTT3 ಮುಗಿದ ಮೇಲೆ ಬಿಗ್ ಬಾಸ್ದು ಗೊತ್ತಲ್ಲ ನಿಮಗೆ, ಅದು ಸ್ಟಾರ್ಟ್ ಮಾಡಿದಾಗ ಒಂದು ಅದು ಇದಾಗ್ಬಿಟ್ರೆ ವಿಡ್ರಾವಲ್ ಸಿಮ್ಟಮ್ ಥರ ನೋಡಲೇಬೇಕು ಅಂದಾಗ ನಾನು ಬಿಗ್ ಬಾಸ್ 13 ಶುರು ಮಾಡಿದ್ದೆ. ಅದು ಈಗ ಅದು ಇದರಿಂದ ಇನ್ನೊಂದು ನ್ಯೂಸ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಅದು ಇದರಲ್ಲಿ ಇಲ್ಲ, ಈಗ ಜಿಯೋ ಸಿನಿಮಾದಲ್ಲಿ ಇಲ್ಲ, ಅದನ್ನು ಚೇಂಜ್ ಮಾಡಿದರೆ ಅಮೆಝಾನ್ ಪ್ರೈಮ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೂ ಎಲ್ಲೂ ಸಿಕ್ಕಿಲ್ಲ. ಅದನ್ನು ನಾನೊಂದು 65 ಎಪಿಸೋಡ್ಸ್ ನೋಡಾಗಿತ್ತು. ಸೊ ನೆಕ್ಸ್ಟ್ ಕಂಪ್ಲೀಟ್ ಮಾಡ್ತೀನಿ. ಸೊ ಅದನ್ನು ಅಲ್ಲಿ ತೆಗೆದು ಹಾಕಿ ಇನ್ನೆಲ್ಲ ಹೋಗಿದರೆ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಇನ್ನೊಂದು ಸೀಸನ್ನು ಐ ಥಿಂಕ್ 15 ಬಿಗ್ ಬಾಸ್ ಸೀಸನ್ 15 ಸ್ಟಾರ್ಟ್ ಮಾಡಿದ್ದೀನಿ. ಅದು 2-3 ಎಪಿಸೋಡ್ಸ್ ನೋಡಿ. ಓ ಮೈ ಗಾಡ್, ನಿಮಗೆ ಜಿಯೋ ಸಿನಿಮಾ ನೀವು ಇದ್ದರೆ ಆ್ಯಕ್ಸಸ್ ಇದ್ದರೆ ನೀವು ಖಂಡಿತ ನೋಡಿ. ಇದು ತುಂಬ ಇಂಟ್ರೆಸ್ಟಿಂಗ್, ತುಂಬಾ ಚೆನ್ನಾಗಿದೆ. ಆ ಸೆಟ್ ಇದು ಫುಲ್ಲು ಜಂಗಲ್ ಫಾರೆಸ್ಟ್ ಥೀಮ್, ಅದು ಪೂರ್ತಿ ಕಾಡು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಎಷ್ಟು ದುಡ್ಡು ಖರ್ಚು ಮಾಡಿದಾರೋ ಅನಿಸ್ತಿತ್ತು ನೋಡಿದ್ರೆ. ತುಂಬಾ ಚೆನ್ನಾಗಿದೆ ಅದು ಸ್ಟಾರ್ಟ್ ಮಾಡಿದ್ದೆ ನಾನು. ಸೊ ಇನ್ನು ಸ್ಟಾರ್ಟ್ ಆಗೋಕ್ಕೆ 1 ತಿಂಗಳಿದೆ ಅಲ್ವಾ, ಅದ್ರ ತನಕ ಅಂತ ನಾನು ಅದನ್ನು ಶುರು ಮಾಡಿದ್ದೀನಿ. 13 ಸಿಕ್ಕರೆ ಖಂಡಿತ ನಾನು 13 ಕಂಪ್ಲೀಟ್ ಮಾಡ್ತೀನಿ, ಯಾಕಂದ್ರೆ 5 ತಿಂಗಳು ಬಂದಿದ್ದು. ಸೊ 13 ನೋಡ್ತೀನಿ. ಅದು ಇಲ್ಲ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇನ್ನೇನು ಮಾಡೋದು, 15 ಕಂಟಿನ್ಯೂ ಮಾಡ್ತೀನಿ. ಬಟ್ ಸೊ ಕಾಯ್ತಾ ಇದ್ದೀನಿ ಎಕ್ಸೈಟೆಡ್ ಆಗಿ. ಸೊ ನೀವು ಹೇಳಿ ನಿಮ್ಮ ಒಪಿನಿಯನ್, ಆಯಿತಾ? ಸೊ ಮತ್ತೆ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಸೊ ಪ್ಲೀಸ್ ಟೇಕ್ ಕೇರ್, ಬಾಯ್.